ವಿಡಿಯೋ ಬೆಂಗಳೂರಲ್ಲೇ ನಡೆದಿದ್ದು ಆರ್ ನಗರದಲ್ಲಿ. ಪಾಪ ಒಬ್ಬರು ಅಂಗವಿಕಲರಿಗೆ ಹೆಂಗೆ ಹೀಯಾಳಿಸ್ತಾ ಇದ್ದಾರೆ, ಹೊಡಿತಿದ್ದಾರೆ ಅಥವಾ ದೊಣ್ಣೆ ಇಟ್ಕೊಳ್ತಿದ್ದಾರೆ, ಹೆದರಿಸ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಈ ಒಬ್ಬ ಹುಡುಗ ತುಂಬ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಈ ಹುಡುಗ ಬೆಂಗಳೂರನ್ನ ಆರ್ ನಗರದಲ್ಲಿ ನಾರ್ತ್ ಇಂಡಿಯನ್ ಹುಡುಗ ಅಂತ ಅಂದ್ಕೊಳ್ತೀನಿ. ಶೂಸೆಲ್ಲ ಹಾಕ್ಕೊಂಡಿದ್ದೆ ನೋಡಿ, ಪ್ಯಾಂಟ್ ಶರ್ಟೆಲ್ಲ ನೀಟಾಗಿ ಹಾಕ್ಕೊಂಡು, ಒಂದು ಬ್ಯಾಗ್ ಹಾಕ್ಕೊಂಡು, ಒಂದು ಎಜುಕೇಟೆಡ್ ಬಟ್ ಒಂದು ಅಂಗವಿಕಲನ ಥರ ಒಂದು ಆ್ಯಕ್ಟ್ ಮಾಡಿಕೊಂಡು ಜೀವನ ಮಾಡ್ತಿರೋಂಥ ಹುಡುಗ. ಸೊ ಕೈಕಾಲೆಲ್ಲ ಸರಿ ಇದೆ, ಬಟ್ ಆ ರೀತಿ ಒಂದು ಆ್ಯಕ್ಟ್ ಮಾಡಿಕೊಂಡು ಡೈಲಿ 4,000 to 5,000 ದುಡಿತಿದ್ರಂತೆ. ಸೊ 1 ಅವರ್ಗೆ 800 to 1,000 ರೂಪೀಸ್ ದುಡ್ಡು ಕೊಳ್ತಿದ್ರಂತೆ. ಏನು ಕೇಳೋದಂದರೆ, ಸ್ವಲ್ಪ ನನಗೆ ಎಜುಕೇಷನ್ಗೆ ಕಷ್ಟ ಇದೆ, ಈ ರೀತಿ ಹೇಳ್ಕೊಂಡು ಒಬ್ಬೊಬ್ಬರ ಹತ್ರ ಈ ಕಾಸು ಇಸ್ಕೊಂಡು ಡೈಲಿ 4,000 to 5,000 ಮಾಡ್ಕೊಳ್ತೀನಿ. ಯೋಚನೆ ಮಾಡಿ, ದಿನಕ್ಕೆ 4,000 to 5,000 ಅಂತ ಹೇಳಿದ್ರೆ ಅದೊಂದು ರಫಾಗಿ ಅವ್ರು ಹೇಳಿರೋದು, ಬಟ್ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ಆ್ಯಾವ್ರೇಜ್ ಅಂತ ಇಟ್ಕೊಳ್ಳೋಣ. 4,000 to 5,000 ಆದರೆ ಮಂತ್ಲಿ ಎಷ್ಟು ದುಡಿಬೋದು ಈ ವ್ಯಕ್ತಿ, ಅಥವಾ ಎಷ್ಟು ವರ್ಷದಿಂದ ಈ ರೀತಿ ಮಾಡ್ತಿದ್ದಾನೆ? ಮತ್ತು ದುಡ್ಡು ಕೊಟ್ಟವ್ರು ಯಾರಾದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನೀವು ವಿಡಿಯೋ ನೋಡ್ತಿದ್ರೆ. ನೋಡಿ ಆ್ಯಕ್ಷನ್ ನೋಡಿ, ಎಷ್ಟೊಂದು ಪ್ರೊಫೆಷ್ನಲ್ ಆಗಿದೆ ಅಂತ ಹೇಳಿದ್ರೆ ನೀವು ನೋಡಿ ನಿಜವಾಗ್ಲೂ ಕರ್ಗೋಗ್ಬಿಡ್ತೀರಾ. ನೋಡಿ, ಇಂಥ ಇನ್ಸಿಡೆಂಟ್ಗಳಿಂದನೇ ನಿಜವಾಗ್ಲೂ ಯಾರಾದರೂ ಒಬ್ಬರು ನಮ್ಮ ಕಣ್ಮುಂದೆ ಕೈ ಇಲ್ಲ ಕಾಲಿಲ್ಲ ಕಷ್ಟ ಇದೆ ಹೆಲ್ಪ್ ಮಾಡಿ ಅಂದರೆ ನಮಗೆ ಕರುಣೆನೇ ಹೋಗೋ ಕಾರಣ ಇವರೇ. ಸೊ ನೋಡಿ, ಈ ಥರದ್ದು ಒಂದು ಡ್ರಾಮಾಗಳೇನಿರುತ್ತೆ ನೋಡಿ, ಇದರಿಂದಾಗೆ ನಮಗೆ ಯಾರಿಗಾರು ಹಣ ಕೊಡಬೇಕು ಅಥವಾ ಸಹಾಯ ಮಾಡಬೇಕಂದ್ರೆ ಮನಸ್ಸು ಹೋಗೋದೇ ಇಂಥವ್ರಿಂದ. ನೋಡಿ, ಒಬ್ಬ ಆ ಹುಡುಗ ಓದಿದ್ದಾನಂತೆ, ಓದಿ ಕೆಲಸ ಸಿಕ್ಕಿಲ್ಲ, ಕೆಲಸ ಎಲ್ಲೂ ಸಿಕ್ಕಿಲ್ಲ, ನನಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಈ ಥರ ನಾಟಕ ಮಾಡಿ ನಿಮಗೆ ನನ್ನ ಟ್ಯಾಲೆಂಟ್ ತೋರಿಸಿ ನಾನು ದುಡ್ಡು ಮಾಡ್ತೀನಿ ಅಂತ ಹೇಳ್ದಂತೆ ಅಲ್ಲಿ ಸಿಕ್ಕಾಕೊಂಡಾಗ. ಈ ಥರದವ್ರು ತುಂಬ ಜನ ಇದ್ದಾರೆ. ಇನ್ನೊಂದು ಯಾವುದೋ ನ್ಯೂಸ್ ನೋಡಿದೆ, ಯೂಟ್ಯೂಬಲ್ಲಿ ಕಳ್ತನ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಒಬ್ಬ BCA ಗ್ರ್ಯಾಜುಯೇಟ್ ಅಂದ್ಕೊಳ್ತೀನಿ, ಅವನು ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ಕಳ್ತನ ಮಾಡೋದಕ್ಕೆ ಶುರು ಮಾಡ್ದ ಅಂತ. ಆಮೇಲೆ ಸುಮಾರು ಕದ್ದಿದ್ದಾನೆ ಅವನು. ಪೊಲೀಸವ್ರಿಗೆ ಅವನ್ನ ಹಿಡಿಯೋದಕ್ಕೆ 300 to 400 CCTVನೇನೋ ಚೆಕ್ ಮಾಡಬೇಕಾಯ್ತಂತೆ. ಸೊ ಈ ಥರದ ಘಟನೆಗಳು ನಡೀತಿರುತ್ತೆ. ಇದಕ್ಕೆಲ್ಲ ಅನ್ಎಂಪ್ಲಾಯ್ಮೆಂಟ ಕಾರಣ ಅಂತ ಕೇಳಿದ್ರೆ ಖಂಡಿತ ಇರಲ್ಲ. ಯಾಕೆಂದರೆ ನಿಜವಾಗ್ಲೂ ನಿಮಗೆ ಕೆಲಸ ಮಾಡಬೇಕು, ಕೆಲಸ ಸಿಕ್ಕಿಲ್ಲ ಅಂದರೆ ಏನೋ ಒಂದು ಮಾಡ್ಬೋದು ನ್ಯಾಯವಾಗಿ. ಬಟ್ ಇದೆಲ್ಲ ಏನಂದರೆ ಓವರ್ ತಲೆ, ಯಾಕೆ ಅಷ್ಟೊಂದು ಕಷ್ಟಪಡಬೇಕು, ಆರಾಮಾಗಿ ಮಾಡೋಣ ಅಂದ್ಬಿಟ್ಟು ಎಲ್ಲೂ ಉತ್ತರ ಭಾರತದಲ್ಲಿ ಆಗಿರೋದಲ್ಲ ಗುರು, ಇದು ನಮ್ಮ ಬೆಂಗಳೂರಿನ ಆರ್ ನಗರದಲ್ಲಿ. ಸೊ ಬೆಂಗಳೂರಿನ ಜನ ನನಗೆ ಅನಿಸೋದು ಇಷ್ಟೊಂದು ಈ ಕೈಯಿಲ್ಲ ಕಾಲಿಲ್ಲ ಅಂದರೆ ಹೆಲ್ಪ್ ಮಾಡಿಬಿಡ್ತಾರ. ಯಾಕಂದರೆ ನಾನು ಹೋಗಿದ್ದೀನಿ ಬೆಂಗಳೂರು, ನೋಡಿದ್ದೀನಿ. ಕೆಲವೊಂದು ಸತಿ ₹1-2 ಚಿಲ್ಲರೆ ಬೇಕಾಗಿರುತ್ತೆ ಬಸ್ಸಲ್ಲಿ ಹೋಗೋದಕ್ಕೆ. ಅಲ್ಲಿ ಸುತ್ತಮುತ್ತ ಇರೋರು ಬೆಂಗಳೂರು ಲೋಕಲ್ ಅವ್ರು ಯಾರು ಇರೋದು, ಎಲ್ಲ ನಾರ್ತ್ ಅವರು, ತಮಿಳ್ನಾಡವರು, ಈ ಕಡೆ ಎಲ್ಲ ಬಂದವರು ಇರ್ತಾರೆ. ₹2 ಚಿಲ್ಲರೆ ಬೇಕಾಗಿರುತ್ತೆ ಚೇಂಜ್ಗೆ, ಕೊಡೋದಕ್ಕೆ 1000 ಸಲ ಯೋಚನೆ ಮಾಡ್ತಾರೆ. ಬಟ್ ಈ ಹುಡುಗ ಹೆಂಗೆ ಈ ಆ್ಯಕ್ಷನಿಂದನೇ ಏನಾದ್ರು ದುಡಿದ್ಬಿಟ್ನ, ಕೈ ಬೆಂಡ್ ಮಾಡ್ಕೊಂಡು ಈ ಥರ ಮಾಡಿ ದುಡಿದ್ಬಿಟ್ನ ಗೊತ್ತಿಲ್ಲ. ಏನು ಗುರು ಇದು, ಇವರೇ ಹಿಂಗೆ ದುಡಿದ್ಬಿಟ್ರೆ ಪಾಪ ಕಾರ್ಪೊರೇಟಲ್ಲಿ ಇಲ್ಲಿ ಬೇರೆ ಕಡೆ ಕೊಡಗಿಂದನೇ ನೋಡಿ ಎಷ್ಟೋ ಜನ ಓದ್ಬಿಟ್ಟು ಅಲ್ಲೋಗಿ ಪಾಪ ಕೆಲಸ ಹುಡುಕ್ತಾ ಇರ್ತಾರೆ. ಯಾವುದೋ ಸಣ್ಣ ರೂಮಲ್ಲಿ ಸಣ್ಣ ರೂಮಲ್ಲಿ ಉಳ್ಕೊಂಡು ದುಡಿತಾ ಇರ್ತಾರೆ. ಅವ್ರಿಗೇ ಇಷ್ಟೊಂದು ದುಡಿಮೆ ಆಗೋದಿಲ್ಲ. ಪಾಪ 15-20 ಸಾವಿರಕ್ಕೆ ತಿಂಗಳಿಡೀ ದುಡಿಬೇಕು. ಬಟ್ ಈ ವ್ಯಕ್ತಿ ನೋಡಿ, ಒಂದು ದಿವಸಕ್ಕೆ 4,000 to 5,000 ದುಡಿತಿದ್ದಾನೆ ಗುರು. ಹೆಂಗೆ ಇದೆಲ್ಲ? ನೀವೇನಾದರೂ ಈ ವ್ಯಕ್ತಿ ನೋಡಿದ್ದೀರಾ, ಅಥವಾ ಇಂಥವ್ರನ್ನೇನಾದರೂ ನೀವು ನೋಡಿರ್ತೀರ ಖಂಡಿತ ನಿಮ್ಮ ಏರಿಯಾ ಸುತ್ತಮುತ್ತ. ಬಟ್ ಅವರು ಏನಿಲ್ಲ ರೀ, ಬರ್ತಾರೆ, ಒಂದು 4 ಡೈಲಾಗ್ ಹೊಡಿತಾರೆ, ಹಂಗಾಗಿದೆ ಹಿಂಗಾಗಿ. ಇನ್ನೂ ಕೆಲವರು ಅಡ್ವಾನ್ಸ್ ಇರ್ತಾರೆ, ಅವ್ರು ಮಾತಾಡಲ್ಲ, ಬಸ್ಸಿಗೆ ಬರ್ತಾರೆ, ಅದೊಂದು ಪಾಂಪ್ಲೆಟ್ ಪ್ರಿಂಟ್ ಮಾಡ್ಕೊಂಡಿರ್ತಾರೆ, ಅದು ಏನೋ ಲ್ಯಾಮಿನೇಷನ್ ಮಾಡಿರ್ತಾರೆ, ತಂದ್ಬಿಟ್ಟು ಕೊಟ್ಬಿಡ್ತಾರೆ ಎಲ್ಲರಿಗೂ, ಓದ್ಬಿಟ್ಟು ದುಡ್ಡು ಕೊಡಿ ಅಂತ. ಬಸ್ಸಲ್ಲಿ ಕೊಟ್ಟರೆ ಇಸ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಆ ಥರದ್ದೆಲ್ಲ ಸೀನ್ಗಳು. ಸೊ ನಿಮಗೇನು ಅನಿಸುತ್ತೆ ಈ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ್ದು ತುಂಬ ಸುತ್ತಮುತ್ತ ನಡೀತಾ ಇರುತ್ತೆ. ಬೆಂಗಳೂರಲ್ಲಂತೂ ಈ ಥರದಕ್ಕೇನು ಕಡಿಮೆ ಇಲ್ಲ. ಮತ್ತು ಯಾರೋ ಒಬ್ಬರು ಮೊನ್ನೆ ನೋಡಿದೆ, ಬೆಂಗಳೂರಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ವಾಂತಿ ಬಂತು ಅಂದ್ಬಿಟ್ಟು ಸೈಡ್ ಸೀಟ್ ಕೇಳ್ತಾರಂತೆ. ಅದಾದಮೇಲೆ ಅವರು ಕೊಡೋಕ್ಕೆ ಎದ್ದು ಬರಬೇಕಾದ್ರೆ ಇವರು ವಾಂತಿ ಮಾಡೋ ಥರ ಹೋಗ್ತಾರಂತೆ, ರಶಲ್ಲಿ ತಳ್ಳಂಗೆ ಮಾಡಿ ಅವ್ರ ಜೋಬಿಂದ ದುಡ್ಡು ಪರ್ಸಲ್ಲಿ ಎತ್ಕೊಳ್ತಾರಂತೆ. ವಾಂತಿ ಗ್ಯಾಂಗ್ ಅಂತ ಅವರು ಸಿಕ್ಕಾಕೊಂಡಿದ್ದಾರೆ. ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ನಿಮಗೇನಾದರೂ ವಿಶೇಷವಾಗಿ ಈ ಥರದ್ದೇನಾದ್ರು ನೋಡಿದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಹುಷಾರಾಗಿರಿ, ಕರುಣೆ ಇರಲಿ, ಮಾನವೀಯತೆ ಇರಲಿ. ಬಟ್ ಈ ಥರದ್ದೆಲ್ಲ ನೋಡ್ಕೊಂಡು ಹುಷಾರಾಗಿ ಕೊಡ್ರಪ್ಪ. ಓಕೆ, ಥ್ಯಾಂಕ್ ಯು.